ನಮಸ್ಕಾರ. ಅಡ್ಡೊಳೆಯಿಂದ ಪೆರಿಯಶಂತಿವರೆಗೆ 15 ಕಿಲೋಮೀಟರ್ ಅಲ್ಲ ರಸ್ತೆಯ ಬಗ್ಗೆ ಇವತ್ತು ಮಾಹಿತಿನ ಹಂಚಲಿಕ್ಕೆ ಈ ವಿಡಿಯೋನ ಮಾಡ್ತಿದ್ದೇನೆ. ನಾವೀಗ ಅಡ್ಡೊಳೆ ಜಾಗದಿಂದ ಈಗ ಹೊರಡ್ತಾ ಇದ್ದೀವಿ. ಗುಂಡ್ಯದಿಂದ 2 ಕಿಲೋಮೀಟರ್ ಮುಂದೆ ಬಂದರೆ ಅಡ್ಡೊಳೆ ಅಂತೇಳಿ, ಅಡ್ಡೊಳೆ ಪೆರಿಯಶಾಂತಿಯಿಂದ KNR ಕನ್ಸ್ಟ್ರಕ್ಷನ್ ಅವರು BC ರೋಡ್ವರೆಗೆ ಕೆಲಸ ಮಾಡಿರೋದು. ಈ ಅಡ್ಡೊಳೆಯಿಂದ ಪೆರಿಯಶಾಂತಿ ಕೆಲಸವನ್ನು ಔತಡೆ ಕನ್ಸ್ಟ್ರಕ್ಷನ್ ಅವರು ಕೆಲಸ ಮಾಡಿರುವಂಥದ್ದು. ಈ ಜನವರಿ ತಿಂಗಳಿನಲ್ಲಿ ಫಸ್ಟ್ ಟೈಮು ವಿಡಿಯೋವನ್ನು ನಿಮಗೆ ತೋರಿಸುವಾಗ ಎಷ್ಟು ಕೆಲಸ ಆಗಿತ್ತು ಅದ್ರ ಬಗ್ಗೆ ಮಾಹಿತಿನ ತೋರಿಸಿದ್ದೆ. ಮತ್ತು ಇವಾಗ ಎಷ್ಟು ಕೆಲಸ ಪೂರ್ಣಗೊಂಡಿದೆ, ಎಲ್ಲೆಲ್ಲಿ ಬಾಕಿ ಉಳಿದಿದೆ ಅದ್ರ ಬಗ್ಗೆ ನಿಮಗೆ ಈ ವಿಡಿಯೋದಲ್ಲಿ ಮಾಹಿತಿನ ನಿಮಗೆ ತೋರಿಸ್ತೇನೆ. ಈ 15 ಕಿಲೋಮೀಟ್ರಲ್ಲಿ 90% ಭಾಗ ಕಂಪ್ಲೀಟ್ ಆಗಿದೆ ಅಂತ ಹೇಳ್ಬೋದು. ನಾವು ಒಂದು 10% ಭಾಗದ ಕೆಲಸ ಬಾಕಿ ಉಳಿದಿದೆ. ಈ 90% ಎಲ್ಲೆಲ್ಲಿ ಕೆಲಸ ಆಗಿದೆ, ಎಲ್ಲಿ ಬಾಕಿ ಉಳಿದಿದೆ ಅದ್ರ ಬಗ್ಗೆ ನಿಮಗೆ ಇವತ್ತು ಈ ವಿಡಿಯೋದಲ್ಲಿ ಪೂರ್ತಿಯಾದಂಥ ಮಾಹಿತಿ ತೋರಿಸ್ತೇನೆ. ನಾವು 15 ಕಿಲೋಮೀಟರ್ಗಳನ್ನ ಕೇವಲ ಒಂದು 20 ನಿಮಿಷಗಳಲ್ಲಿ ಹೋಗ್ಬೋದು. ಕಾರಣ ಅಂದರೆ ಮಧ್ಯ ಬ್ರಿಡ್ಜ್ಗಳು ಮತ್ತು ಸಣ್ಣ ಪುಟ್ಟ ಕೆಲಸಗಳು ಬಾಕಿ ಉಳಿದಿರೋ ಕಾರಣ ನಾವು ಸ್ವಲ್ಪ ಸಮಯವನ್ನು ತಗೊಳ್ತದೆ. ಅದು ಬಿಟ್ಟರೆ ಈ 15 ಕಿಲೋಮೀಟರ್ ರಸ್ತೆ ಸರಾಗವಾಗಿ ನಾವು ಈಗ ಬೇಗನೆ ಸಾಕ್ತೇವೆ. ಈ ಸೈಡಲ್ಲಿ ತಡೆಗೋಡೆಗಳನ್ನು ಕಟ್ಟಿ ಡ್ರೈನೇಜ್ಗಳನ್ನು ಮಾಡಿ ಮಧ್ಯಕ್ಕೂ ಕೂಡ ಡಿವೈಡರ್ಗಳನ್ನು ರೆಡಿ ಮಾಡಿ ಎಲ್ಲ ರೀತಿಯಾದಂತಹ ಕೆಲಸಗಳು ಆಲ್ಮೋಸ್ಟ್ ಪೂರ್ಣಗೊಂಡಿದೆ. ತುಂಬ ಕಿರಿಕಿರಿಯಾದಂತಹ ಜಾಗ ನೀವು ನೋಡ್ಬೋದು. ಈಗ ನೋಡಿ, ಬಲಬದಿಯಲ್ಲಿ ಈಗ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆದರೆ ಎಡಬದಿಯಲ್ಲಿ ನಾವು ನೇರವಾಗಿ ಈಗ ಬ್ರಿಡ್ಜ್ ಮೇಲೆ ಹೋಗ್ತೇವೆ. ಬಲಬದಿಯ ಬ್ರಿಡ್ಜ್ ಕೂಡ ರೆಡಿಯಾಗಿದೆ. ಅಂದರೆ ಬಲಬದಿಯ ಸ್ವಲ್ಪ ರಸ್ತೆಯ ಕೆಲಸ ಬಾಕಿ ಉಳಿದ್ರಿಂದ ಈಗ ಮಾಡ್ತಾ ಇದ್ದಾರೆ. ಈ ಬ್ರಿಡ್ಜು ಸ್ಟ್ರೈಟ್ ಆಗಿರೋ ಕಾರಣ ನಮಗೆ ಟೈಮು ತುಂಬ ಸೇವ್ ಆಗ್ತದೆ. ಮುಂಚೆ ಬಲಬದಿಯಲ್ಲಿ ತುಂಬ ಆಳವಾದಂಥ ಗುಂಡಿಯಲ್ಲಿ ಸಾಕ್ತಾ ಇದ್ವಿ. ಬಲಬದಿಯ ರಸ್ತೆಯ ಕೆಲಸವನ್ನು ಸ್ವಲ್ಪ ಮಾಡ್ತಾ ಇದ್ದಾರೆ. ಅದೊಂದು ಕನೆಕ್ಟಿವಿಟಿ ಕೊಟ್ಟರೆ ಇಲ್ಲಿಯ ಕೆಲಸ ಮುಗೀತದೆ. ಈ ಜನವರಿ ಮತ್ತು ಫೆಬ್ರವರಿ ತಿಂಗಳಿನಲ್ಲಿ ನಿಮಗೆ ತೋರಿಸುವಾಗ ಈ ಕಲ್ಲು ಕೋರೆಯನ್ನು 50% ಅಷ್ಟೇ ಕೊರೆದಿದ್ರು. ಈಗ ಕಲ್ಲು ಕೋರೆಯನ್ನು ಪೂರ್ತಿಯಾಗಿ ಕೊರೆದು ಕಂಪ್ಲೀಟ್ ಮಾಡಿದ್ದಾರೆ. ನೀವಿಲ್ಲಿ ನೋಡ್ಬೋದು. ಈ ಬಲಬದಿ ರಸ್ತೆ ಏನಿದೆ, ಪೂರ್ತಿ ಬಲಬದಿ ರಸ್ತೆಯಲ್ಲಿರುವಂಥದ್ದು ಕಲ್ಲು ಕೋರೆ ಆಗಿತ್ತು. ಈ ಎಡಬದಿ ರಸ್ತೆ ಇರುವಂಥದ್ದು ಹಳೆ ರಸ್ತೆ ಆಗಿತ್ತು. ಆ ಪೂರ್ತಿ ಏನು ರಸ್ತೆ ಇದೆ ಅಷ್ಟು ಅಗಲದ ಜಾಗವನ್ನು ಕಲ್ಲನ್ನು ಕೊರೆದಿರುವಂಥ ಜಾಗ ಇದು. ಕಲ್ಲನ್ನು ಕೊರೆದು ಆ ರಸ್ತೆ ಕೂಡ ಓಪನ್ ಆಗಿದೆ. ಬಟ್ ಈಗ ಅಲ್ಲಿ ಎಡ ಕಡೆ ಬ್ರಿಡ್ಜ್ ಕೆಲಸ ಆಗ್ತಿರೋದ್ರಿಂದ ನಾವೀಗ ಈ ರಸ್ತೆಯಲ್ಲೇ ತಿರುಗ್ತಾ ಇದ್ದೀವಿ. ನಾವಿಲ್ಲಿಂದ ಸರಾಗೋಗಿ ಈಗ ಬರುವಂಥ ಊರು ನಮಗೆ ಶಿರಾಡಿ ಊರು. ಶಿರಾಡಿ ಊರಲ್ಲೂ ಕೂಡ ನಾವು ಆರಾಮಾಗಿ ಸಾಕ್ತೇವೆ. ಇಲ್ಲಿ ಔತಡೆ ಕನ್ಸ್ಟ್ರಕ್ಷನ್ ಅವರ ಕೆಲಸ 90 ಭಾಗ ಮುಗಿದಿರೋದ್ರಿಂದ ನಮಗೆ ಈ ರಸ್ತೆ ಈಗ ಒಂದು ಆಲ್ಮೋಸ್ಟ್ ಒಂದು ಕೆಲಸ ಪೂರ್ಣಗೊಂಡಿದೆ ಅನ್ನೋದು ರೀತಿಯೇ ಕೆಲಸ ಆಗಿದೆ. ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡ್ತಿರೋದ್ರಿಂದ ಇಲ್ಲಿ ನಮಗೆ ಇವತ್ತು ರೈಟಿಗೆ ಡೈವರ್ಷನನ್ನು ಕೊಟ್ಟಿದ್ದಾರೆ. ಇಲ್ಲದಿದ್ದಲ್ಲಿ ಎರಡು ಬದಿಯ ರಸ್ತೆ ಇಲ್ಲಿ ಕಂಪ್ಲೀಟ್ ಆಗಿದೆ. ಇದು ಶಿರಾಡಿಯ ಊರು. ಈ ರಸ್ತೆಗೆ, ಈ ಘಾಟಿಗೆ ಹೇಳುವುದೇ ಶಿರಾಡಿ ಘಾಟ್ ಅಂತೇಳಿ. ಈ ಊರಿನ ಹೆಸರು ಶಿರಾಡಿ. ಈ ರೀತಿಯಾದ ರಸ್ತೆ ನಮಗೆ
ಪೆರಿಯಶಾಂತಿಯಿಂದ ನೆಲ್ಲೇಡಿಯಾಗಿ ಉಪ್ಪಿನಂಗಡಿ, ಮಾಣಿ, ಕಲ್ಲಡ್ಕ, ಮೆಲ್ಕಾರಾಗಿ BC ರೋಡ್ವರೆಗೆ ಇದೇ ರೀತಿಯ ರಸ್ತೆ ನಮಗೆ ಪೂರ್ಣಗೊಂಡಲ್ಲಿ ನಾವು ಅಡ್ಡೋಳೆಯಿಂದ BC ರೋಡ್ಗೆ 60 ಕಿಲೋಮೀಟರ್ ರಸ್ತೆಯನ್ನು ಸರಾಗವಾಗಿ ಕೇವಲ ಒಂದು ಗಂಟೆಯಲ್ಲಿ ನಾವು ಹೋಗ್ಬೋದು. ನಮಗೆ ಹಳೆ ರಸ್ತೆ ಇರುವಾಗ ಅಥವಾ ರಸ್ತೆ ಕೆಲಸ ಆಗ್ತಿರುವಾಗ ಸರಿ ಸುಮಾರು 2 ಗಂಟೆ ಟೈಮನ್ನು ತೆಗೆಂತ ಇತ್ತು. ಅದಿವಾಗ ಕೇವಲ 1 ಗಂಟೆಯಲ್ಲಿ ನಾವು ಸರಾಗವಾಗಿ ಸಾಗ್ಬೋದು. ಎರಡೂ ಬದಿಯ ತಡೆಗೋಡೆಗಳನ್ನು ಕಟ್ಟಿ ಡ್ರೈನೇಜ್ಗಳನ್ನು ಮಾಡಿರೋದ್ರಿಂದ ರಸ್ತೆ ಬದಿಯಲ್ಲಿ ನೀರು ನಿಲ್ಲುವಂಥದ್ದು ಯಾವುದೇ ರೀತಿಯ ತೊಂದರೆಗಳು ಕೂಡ ಇಲ್ಲ. ಇಲ್ಲಿ ಬದಿಯಲ್ಲಿ ನಾನು 2-3 ಸಲ ತೋರಿಸುವಾಗ ನಿಮಗೆ ಹೇಳಿದ್ದೆ, ಇದು ನಮ್ಮ ಔತಡೆ ಕನ್ಸ್ಟ್ರಕ್ಷನ್ ಅವರ ಪ್ಲ್ಯಾಂಟನ್ನು ಇಲ್ಲಿ ಮಾಡ್ಕೊಂಡಿದ್ರು ಅಂತೇಳಿ ಅಂತ. ಇಲ್ಲಿ ಕೂಡ ಕಳೆದ ವಾರ ಲೆಫ್ಟ್ ಬ್ರಿಡ್ಜಲ್ಲಿ ಬಿಟ್ಟಿದ್ರು, ಇವಾಗ ಬಲ ಭಾಗದಲ್ಲಿ ಇರುವಂಥ ಬ್ರಿಡ್ಜ್ನಲ್ಲಿ ಬಿಟ್ಟಿದ್ದಾರೆ. ಈ ಬ್ರಿಡ್ಜ್ಗಳು ಕೂಡ ಓಪನ್ ಆಗಿದೆ, 2 ಬ್ರಿಡ್ಜ್ಗಳು ಕೂಡ. ಸಣ್ಣ ಪುಟ್ಟ ಕೆಲಸಗಳು ಆಗ್ತಿರುವ ಕಾರಣ ಈಗ ಬಲಬದಿಯ ಬ್ರಿಡ್ಜ್ನೆಲ್ಲ ಹೋಗ್ತಾ ಇದ್ದೀವಿ. ನೀವು ನೋಡ್ಬೋದು, ಹಳೆಯ ಬ್ರಿಡ್ಜು ಆ ಕಡೆ ಬಲಬದಿಯಲ್ಲಿತ್ತು, ಇದೆರಡು ಕೂಡ ಹೊಸ ಬದಿ 2 ಬ್ರಿಡ್ಜ್ಗಳು. ಈ 15 ಕಿಲೋಮೀಟರ್ನಲ್ಲಿ ಏನು ಸರಾಗೋಗಿ ಸಾಗ್ತಾ ಇದ್ದೀವಿ, ಅದೇ ರೀತಿಯಾಗಿ ಉಪ್ಪಿನಂಗಡಿಯಿಂದ ಮಾಣಿವರೆಗೂ ಕೂಡ 7 ಕಿಲೋಮೀಟರ್ ರಸ್ತೆ ನಮಗೆ ಸರಾಗೋಗಿ ಸಿಗ್ತದೆ. ಮತ್ತು ನೆಲ್ಲೇಡಿಯಿಂದ ಉಪ್ಪಿನಂಗಡಿ ಹೋಗುವಾಗ ಕೂಡ 7 ಕಿಲೋಮೀಟರ್ ರಸ್ತೆ ಸರಾಗವಾಗಿ ನಮಗೆ ಹೋಗಲಿಕ್ಕೆ ಸಿಗ್ತದೆ. ಮಧ್ಯ ಕೆಲಸ ಆಗದಲ್ಲೇ ಇರುವಂಥ ಜಾಗದಲ್ಲಿ ನಮಗೆ ಸ್ವಲ್ಪ ಕಿರಿಕಿರಿ ಆಗ್ತದೆ. ನಾವೀಗ ಅಡ್ಡೋಳೆಯಿಂದ ಹೊರಟು ಶಿರಾಡಿಯನ್ನು ಮುಗಿಸಿ ಇದು ನೋಡಿ ಉದಾನೆಯಲ್ಲಿ ನಮಗೆ ಸರ್ವಿಸ್ ರೋಡ್ಗಳನ್ನು ಕೊಟ್ಟಿದ್ದಾರೆ ಮತ್ತು ಮೇನ್ ರೋಡ್ಗಳನ್ನು ಕೊಟ್ಟಿದ್ದಾರೆ. ಇದು ತುಂಬ ಡೌನಲ್ಲಿರುವಂಥ ರಸ್ತೆ ಇತ್ತು, ಇವಾಗ ಅದನ್ನು ಹೈಟ್ ಮಾಡಿದ್ದಾರೆ. ಕಾರಣ ಇಲ್ಲಿ ರಸ್ತೆಗೆ ನೀರು, ಎಡಭಾಗದಲ್ಲಿರುವಂಥ ನದಿ ಈ ರಸ್ತೆಗೆ ನೀರು ಹತ್ತಿರೋದ್ರಿಂದ ಇಲ್ಲಿ ಹೈಟ್ ಮಾಡಿದ್ದಾರೆ. ಇಲ್ಲಿ ಕೂಡ ನಾವು ಈಗ ಸರಾಗವಾಗಿ ಸಾಗ್ತಾ ಇದ್ದೀವಿ. ಮುಂದೆ ಒಂದು ಬ್ರಿಡ್ಜಿನ ಕೆಲಸ ಬಾಕಿ ಉಳಿದಿರೋ ಕಾರಣ ಮತ್ತೆ ನೋಡಿ ಇಲ್ಲಿ ನಾವು ಡೈವರ್ಷನನ್ನು ತಗೊಬೇಕು. ಒಂದು ಬ್ರಿಡ್ಜ್ ಆಗ್ತಿರುವ ಕಾರಣ ಇಲ್ಲಿ ಸ್ವಲ್ಪ ಬಾಕಿ ಉಳಿದಿರುವಂಥ ಕೆಲಸ. ಇದು ನಾವು ಹೋಗ್ತಿರುವಂಥದ್ದು ಹೊಸ ಬ್ರಿಡ್ಜ್. ಈಗ ಎಡಬದಿಯಲ್ಲಿದ್ದಂಥದ್ದು ಹಳೆಯ ಬ್ರಿಡ್ಜನ್ನು ಡೆಮೊಲಿಷ್ ಮಾಡಿ ಮತ್ತೆ ಹೊಸದಾಗಿ ಮಾಡ್ತಾ ಇದ್ದಾರೆ. ಇಲ್ಲಿಂದ ಮುಂದಕ್ಕೆ ನಾವೀಗ ಸರಾಗವಾಗಿ ಸಾಗ್ತಾ ಮುಂದೆ ಒಂದು ಫ್ಲೈಓವರ್ ಕೂಡ ಬರ್ತದೆ. ಆ ಫ್ಲೈಓವರ್ ಕೂಡ ಕೆಲಸ ಮುಗಿದಿದ್ದು ಒಂದು ಭಾಗದ ಫ್ಲೈಓವರ್ನಲ್ಲಿ ನಮಗೆ ಇವಾಗ ಓಡಾಡಲಿಕ್ಕೆ ಅವಕಾಶಗಳನ್ನ ಮಾಡಿಕೊಟ್ಟಿದ್ದಾರೆ. ನಾನು ಕಳೆದ ಬಾರಿ ಕಲ್ಲಡ್ಕ ವಿಡಿಯೋದ ಬಗ್ಗೆ ಮಾತಾಡುವಾಗ ಇಲ್ಲಿ
ಇಲ್ಲಿ ಫ್ಲೈಓವರ್ ಕೆಲಸ ಮಾಡುವಾಗ ಇವರು ಬಲಬದಿಯಲ್ಲಿ ಎರಡೂ ಬದಿಯಲ್ಲಿ ಕೂಡ ಈ ಸರ್ವಿಸ್ ರಸ್ತೆಯನ್ನು ಸಿಮೆಂಟ್ ರಸ್ತೆಯನ್ನಾಗಿ ಮಾಡಿಕೊಟ್ಟಿದ್ದರಿಂದ ಇಲ್ಲಿ ಫ್ಲೈಓವರ್ ಮಾಡುವಾಗ ಯಾವುದೇ ರೀತಿಯ ಅಡಚಣೆಗಳು ಆಗಿರಲಿಲ್ಲ. ನಾವೀಗ ಫ್ಲೈಓವರ್ ಮೇಲೆ ಹೋಗ್ತಾ ಇದ್ದೇವೆ. ಪೆರಿಯಶಾಂತಿ, ನೆಲ್ಯಾಡಿ, ಉಪ್ಪಿನಂಗಡಿ, ಮಾಣಿ ಮತ್ತು ಕಲ್ಲಡ್ಕ ನಗರ ಮತ್ತು BC ರೋಡನ್ನು ಇದೇ ರೀತಿಯ ರಸ್ತೆ ಮುಗಿಸಿಕೊಟ್ಟಲ್ಲಿ ಗುಂಡ್ಯದಿಂದ ಮಂಗಳೂರಿಗೆ ಸರಾಗವಾಗಿ 1.5 ಗಂಟೆ ಒಳಗಡೆ ಮುಟ್ಬೋದು ನಾವು. ಇಲ್ಲಿ ಬಲಬದಿಯಲ್ಲಿ ಮಲ್ನಾಡ್ ಹೋಟೆಲ್ ಎಂದು ಎಲ್ಲ KSRTC ಬಸ್ಗಳಿಗೆ ಇಲ್ಲಿ ಊಟಕ್ಕೆ ಮತ್ತು ಎಲ್ಲದಕ್ಕೂ ಇರುವಂಥ ಜಾಗ ಇದು. ಇಲ್ಲಿ ಕೂಡ ಒಂದು ಬ್ರಿಡ್ಜಿನ ಕೆಲಸ ಆಗ್ತಿರುವ ಕಾರಣ ಇಲ್ಲಿಂದ ಮುಂದಕ್ಕೆ 1 ಕಿಲೋಮೀಟರ್ನ ರಸ್ತೆ ಬಾಕಿ ಉಳಿದಿರ್ತದೆ. ನಾನು ಅಡ್ಡೋಳೆಯಲ್ಲಿ ಸ್ಟಾರ್ಟ್ ಮಾಡುವಾಗ ಹೇಳಿದೆ 90 ಭಾಗದ ರಸ್ತೆ ಮುಗಿದಿರ್ತದೆ, ಇಲ್ಲಿ 10% ಭಾಗದ ಕೆಲಸ ಬಾಕಿ ಉಳಿದಿರ್ತದೆ ಅಂತ. ನಾವೀಗ ಹೋಗ್ತಿರೋಂಥದ್ದು ಹೊಸ ಬ್ರಿಡ್ಜು, ಎಡಬದಿಯಲ್ಲಿ ಆಗಿರೋಂಥದ್ದು ಅದು ಕೂಡ ಹೊಸ ಬ್ರಿಡ್ಜ್ ಆಗಿದೆ. ಅದಕ್ಕೆ ಕನೆಕ್ಟಿವಿಟಿಯಾಗಿ ರಸ್ತೆಯನ್ನು ಮಾಡುವಂಥದ್ದು ಬಾಕಿ ಉಳಿದಿರ್ತದೆ. ನೀವಿಲ್ಲಿ ನೋಡ್ಬೋದು, ಈಗ ಈ ಮಳೆಗಾಲದಲ್ಲೂ ಕೂಡ ತಡೆಗೋಡೆಯನ್ನು ಕಟ್ಟುವಂಥ ಕೆಲಸನ ಮಾಡ್ತಾ ಇದ್ದಾರೆ. ಇಲ್ಲಿಂದ 500ರಿಂದ 600 ಮೀಟರ್ ದೂರ ನಮಗೆ ರಸ್ತೆ ಆಗಿಲ್ಲ. ಇದೇ ಬಾಕಿ ಉಳಿದಿರುವಂಥ ಕೆಲಸ ಅಡ್ಡೋಳೆಯಿಂದ ಪೆರಿಯಶಾಂತಿವರೆಗೆ. ಬಲಬದಿಯಲ್ಲಿ ತುಂಬ ಎತ್ತರವಾದ ತಡೆಗೋಡೆಗಳನ್ನು ನಿರ್ಮಿಸ್ಕೊಳ್ತಾ ಇದ್ದಾರೆ. ಆ ಕೆಲಸ ಮುಗಿದ ನಂತರ ಒಂದು ಬದಿಯ ರಸ್ತೆಯನ್ನು ಇಲ್ಲೂ ಸಹ ಮಾಡಿಕೊಡ್ತಾರೆ. ಮಳೆ ಸ್ಟಾರ್ಟ್ ಆಗಿರುವ ಕಾರಣ ಕೆಲಸಕ್ಕೆ ಸ್ವಲ್ಪ ಅಡಚಣೆಗಳು ಆಗ್ತಾ ಇದೆ. ನಿಮಗೆ ಇಲ್ಲಿಯವರೆಗೆ ರಸ್ತೆಯ ಕೆಲಸ ಬಾಕಿ ಉಳಿದಿರ್ತದೆ. ನೀವು ಮತ್ತೆ ನೋಡ್ಬೋದು ಇಲ್ಲಿ ಈಗ ಇಲ್ಲಿಂದ ಮುಂದಕ್ಕೆ ಪೆರಿಯಶಾಂತಿವರೆಗೂ ಕೂಡ ರಸ್ತೆಯನ್ನು ಎರಡು ಬದಿಯಲ್ಲಿ ಕೆಲಸವನ್ನು ಮುಗಿಸಿದ್ದಾರೆ. ನಾವಿನ್ನೇನು 2 ಕಿಲೋಮೀಟರ್ನಲ್ಲಿ ಪೆರಿಯಶಾಂತಿಯನ್ನು ಮುಟ್ಲಿಕ್ಕೆ ಬರ್ತಾ ಇದ್ದೇವೆ. ನಾನು ನಿಮಗೆ ಅಡ್ಡೋಳೆಯಲ್ಲಿ ಹೇಳಿದ ಹಾಗೆ ಈ 15 ಕಿಲೋಮೀಟರ್ ರಸ್ತೆಯನ್ನು ನಾವು ಕೇವಲ 15 ನಿಮಿಷದಲ್ಲಿ ಬರ್ಬೋದು. 15ರಿಂದ 20 ನಿಮಿಷ ಅಂತ ಹೇಳ್ತಾ ಇದೆ. ರೋಡ್ ಪೂರ್ತಿಯಾಗಿ ಕಂಪ್ಲೀಟ್ ಆದರೆ ಇನ್ನೂ ಅದು 2-3 ನಿಮಿಷ ನಮಗೆ ಉಳಿತದೆ. ಇದೇ ರೀತಿಯಾದ ಪೂರ್ತಿ ರಸ್ತೆ ನಮಗೆ BC ರೋಡ್ವರೆಗೂ ಸಿಕ್ಕಿದ್ರೆ ಇನ್ನೂ ಕೂಡ ಅನುಕೂಲ ಆಗುತ್ತೆ. ಈ ವಿಡಿಯೋ ಜೂನ್ನ ಕೊನೆಯ ಹಂತಕ್ಕೆ ಬಂದಿರುವಂಥ ಡೇಟ್ ಆಗಿರ್ತದೆ. ಕಳೆದ ವರ್ಷ ಕಟ್ಟಿದ್ದಂತಹ ತಡೆಗೋಡೆ ಕುಸಿದು ಬಿದ್ದಾಗ ಅದನ್ನು ಮತ್ತೆ ಡೆಮಾಲಿಷ್ ಮಾಡಿ ಈಗ ಹೊಸದಾಗಿ ತಡೆಗೋಡೆಯನ್ನು ನಿರ್ಮಿಸ್ತಾ ಇದ್ದಾರೆ.
ಮಾನ್ಸೂನ್ ಸ್ಟಾರ್ಟ್ ಆಗಿರೋದ್ರಿಂದ ಈ ಬಾಕಿ ಉಳಿದಿರುವಂಥ ಕೆಲಸ ಇಂಥ ಸಮಯಕ್ಕೆ ಮುಗೀತದೆ ಅಂತ ಹೇಳಲಿಕ್ಕಾಗೋದಿಲ್ಲ. ಜನವರಿಯಲ್ಲಿ ಈ ವಿಡಿಯೋನ ತೋರಿಸುವಾಗ 50% ಭಾಗದ ಕೆಲಸ ಮಾತ್ರ ಮುಗಿದಿತ್ತು. ಈ 40% ಭಾಗದ ಕೆಲಸವನ್ನು ಕೇವಲ 4-5 ತಿಂಗಳುಗಳಲ್ಲಿ ಮುಗಿಸಿಕೊಡುವಂಥ ಕೆಲಸವನ್ನು ಈ ಔತಡೆ ಕನ್ಸ್ಟ್ರಕ್ಷನ್ ಅವರು ಮಾಡಿಕೊಟ್ಟಿದ್ದಾರೆ. ಇದು ಈಗ ದಿನನಿತ್ಯ ಓಡಾಡುವಂಥವರಿಗೆ ತುಂಬ ಅನುಕೂಲವಾಗಿದೆ. ಈ ಗುಂಡ್ಯದಿಂದ ಧರ್ಮಸ್ಥಳ ಕ್ರಾಸ್ನವರೆಗೆ ಕೆಲಸ ಮುಗಿದಿರೋದ್ರಿಂದ ಧರ್ಮಸ್ಥಳ ಹೋಗುವಂಥವರಿಗೆ ಒಂಥರ ಒಳ್ಳೆಯ ವಾತಾವರಣ ಸೃಷ್ಟಿಯಾಗಿದೆ. ಈಗ ಬಾಕಿ ಉಳಿದಿರುವಂಥ ಕೆಲಸ ಅಂದರೆ ನೋಡಿ, ಈಗ ಔತಡೆ ಕನ್ಸ್ಟ್ರಕ್ಷನ್ ಅವ್ರದ್ದು ಇಲ್ಲಿ 2 ಕೂಡ ಬ್ರಿಡ್ಜ್ ಆಗಿದೆ. ಒಂದು ಬದಿಯ ಕನೆಕ್ಟಿವಿಟಿಯನ್ನು ಕೊಟ್ಟಿದ್ದಾರೆ. ಇಲ್ಲಿವರೆಗೆ ಅವರ ಕೆಲಸ ಇರ್ತದೆ. ಆ ಕೆಲಸವನ್ನು ಪೂರ್ತಿಯಾಗಿ ಮುಗಿಸಿದ್ದಾರೆ ಈಗ ಇಲ್ಲಿ. ಈ ಒಂದು ಜಾಗದ ಕೆಲಸ ಮುಗಿದರೆ ಹಿಂದೆ 2-3 ಬ್ರಿಡ್ಜಿನ ಕೆಲಸಗಳು ಮತ್ತು ಮುಗಿದರೆ ಈ ಔತಡೆ ಕನ್ಸ್ಟ್ರಕ್ಷನ್ ಅವರ ಕೆಲಸ ಸಂಪೂರ್ಣವಾಗಿ ಮುಗಿಯುವ ಹಂತಕ್ಕೆ ಬಂದಿದೆ. ಇರುವಂಥ ಅಂಡರ್ ಪಾಸ್ ಅದು ಧರ್ಮಸ್ಥಳದಿಂದ ಬಂದಂಥವರು ಕಡಬ ಮಾರ್ಗವಾಗಿ ಸುಬ್ರಹ್ಮಣ್ಯಕ್ಕೆ ಹೋಗುವಂಥವರಿಗೆ ಈ ಅಂಡರ್ ಪಾಸ್ನಲ್ಲಿ ಪಾಸ್ ಆಗಬೇಕಾಗ್ತದೆ. ಅಡ್ಡೋಳೆಯಿಂದ ಪೆರಿಯಶಾಂತಿಯ ಕೆಲಸ, ಔತಡೆ ಕನ್ಸ್ಟ್ರಕ್ಷನ್ ಅವರ ಕೆಲಸ ಇಲ್ಲಿಗೆ ಮುಕ್ತಾಯಗೊಳ್ಳುತ್ತದೆ. ಇಲ್ಲಿಂದ ಮುಂದಕ್ಕೆ ಇರುವಂಥ ಕೆಲಸ KNR ಕನ್ಸ್ಟ್ರಕ್ಷನ್ ಅವರದು. ಅದನ್ನು ನಿಮಗೆ ಮುಂದಿನ ವಿಡಿಯೋದಲ್ಲಿ ನಾನು ತೋರಿಸ್ತೇನೆ. ಧನ್ಯವಾದಗಳು. ಥ್ಯಾಂಕ್ ಯು.